ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿಃ ಪ್ರಾಕಾಮ್ಯಮೀಷಿತ್ವಂ ವಶಿತ್ವಂ ಚಾಷ್ಟಸಿದ್ಧಯಃ ಉಮಾ ಕಾತ್ಯಾಯನಿ ಗೌರಿ ಕಾಳಿ ಹೈಮವತೀಶ್ವರಿ ಶಿವಾ ಭವಾನಿ ರುದ್ರಾಣಿ ಶರ್ವಾಣಿ ಸರ್ವಮಂಗಲ ಅಪರ್ಣಾ ಪಾರ್ವತಿ ದುರ್ಗಾ ಮೃಡಾನಿ ಚಂಡಿಕಾಂಬಿಕಾ ಆರ್ಯಾ ದಾಕ್ಷಾಯಣಿ ಚೈವ ಗಿರಿಜಾ ಮೇನಕಾತ್ಮಜ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2026 ಜನವರಿ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರದು ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಗುರುಬಲ ಇದೆ. ಅದೊಂದು ನಿಮ್ಮನ್ನು ಈ ತಿಂಗಳು ಕಾಪಾಡ್ತಾ ಇದೆ. ಯಾಕೆಂದ್ರೆ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ 12ನೇ ಮನೆಗೆ 4 ಗ್ರಹಗಳು ಬರ್ತಾ ಇದೆ. ಈ 4 ಗ್ರಹಗಳು ಬರೋದು 12ನೇ ಮನೆಗೆ, ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನ. ಈ ಎಲ್ಲದರಿಂದ ಕಾಪಾಡೋದು ಯಾರಂದ್ರೆ ಗುರು. ಯಾಕಂದ್ರೆ ಗುರುಬಲ ಚೆನ್ನಾಗಿದೆ. ನಿಮಗೆ ದ್ವಿತೀಯ ಸ್ಥಾನಾಧಿಪತಿ, ಧನ, ಕುಟುಂಬ, ವಾಕು, ವಿದ್ಯೆ, ಅಂದ್ರೆ ಒಳ್ಳೆ ಧನ ಸಂಪಾದನೆ ಮಾಡ್ತೀರಾ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ, ಮಾತು ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಒಂದು ಶುಭ ನಡೆಯುತ್ತೆ. ಅದು ಬಿಟ್ಟು ಲಾಭಸ್ಥಾನದ ಅಧಿಪತಿ ಆದ್ರಿಂದ ಹೆಚ್ಚು ಲಾಭಗಳನ್ನು ಪಡೀತಾರೆ. ಹಣ ಲಾಭ, ಮತ್ತೆ ಮನೆ ಲಾಭ, ಸಂತೋಷದ ಲಾಭ, ಭೋಜನ ಲಾಭ ಎಲ್ಲ ಸಿಗುತ್ತೆ. ಇನ್ನು ಅಂತ್ಯ ಶನಿ ಪ್ರಭಾವ ಇರೋದ್ರಿಂದ ಶನಿಯಿಂದ ಯಾವುದು ಕೆಟ್ಟದ್ದು ಇಲ್ಲ. ನಿಮಗೆ 7.5 ಕೊನೆ ಭಾಗದಲ್ಲಿ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗಬೇಕು. ಹಾಗಾಗಿ ಶನಿಯಿಂದ ಬಾಧೆ ಇಲ್ಲ. ಆದರೂ ಶನೀಶ್ವರ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ಪ್ರತಿ ಶನಿವಾರ ಹೋಗಿ ಬನ್ನಿ, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸಿ. ಇದು ಗುರು ಶನಿ ಪ್ರಭಾವ ಆಯಿತು. ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾರೆ, 7ನೇ ಮನೆಯಲ್ಲಿ ಕೇತು ಇದ್ದಾರೆ. ರಾಹುವಿಂದ ನಿಮ್ಗೆ ಏನು ತೊಂದರೆ ಇಲ್ಲ, ಕೇತುವಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಕುಟುಂಬದ ವ್ಯಾಜ್ಯಗಳು ಅಥವಾ ದಾಯಾದಿಗಳ ಕಲಹಗಳು, ಕೋರ್ಟ್ ಕಚೇರಿ ಸಮಸ್ಯೆಗಳು ಇದೆಲ್ಲ ಬರಬಹುದು ಅಷ್ಟೇ. ಆದರೆ ಕುಂಭರಾಶಿಗೆ ತೃತೀಯ ಸ್ಥಾನ, 3ನೇ ಮನೆ ಸ್ಥಾನಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ ಯಾರು ಅಂತಂದ್ರೆ ಕುಜ. ಕುಜ ಬಂದು 12ನೇ ಮನೆಗೆ ಬರ್ತಾ ಇದ್ದಾರೆ. ಯಾವತ್ತು 15ನೇ ತಾರೀಕು 12ನೇ ಮನೆಗೆ ಬಂದ್ರು ಅವರು ಉಚ್ಚಸ್ಥಾನ. ಉಚ್ಚಸ್ಥಾನ ಅಂದ್ರೆ ಇದು ಎಕ್ಸಾಲ್ಟೆಡ್ ಪೊಸಿಷನ್. ಔಟ್ ಆಫ್ 100ಗೆ 100% ಬಲಿಷ್ಠ. ಧೈರ್ಯವನ್ನು ಕೊಟ್ಟು ಜಾಬನ್ನು ಸಕ್ಸಸ್ ಮಾಡ್ತಾರೆ. ಆದರೆ ತುಂಬಾ ಕಾಡಿಸಿ ಮಾಡ್ತಾರೆ ನಿಮಗೆ. ಹಾಗಾಗಿ ನಿಮ್ಮ ಪ್ರಯತ್ನ ವಿಫಲ ಆಗ್ತಾ ಇದೆ. 1 ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು ಅಂದ್ರೂ ಕೂಡ ಮತ್ತೆ ಪ್ರಯತ್ನ ನಿಲ್ಲಿಸಬೇಡಿ, ಪ್ರಯತ್ನ ಶುರು ಮಾಡ್ಕೊಳ್ಳಿ. ಈ ತಿಂಗಳು ಸ್ವಲ್ಪ ಈ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಜಗಳಗಳು ಆಗದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡಬೇಕು. ಯಾರನ್ನೂ ಕೂಡ ರೇಗಾಡಬೇಡಿ, ಜಗಳಕ್ಕೆ ಹೋಗಬೇಡಿ. ನಾನಾಯ್ತು, ನನ್ನ ಕೆಲಸ ಆಯಿತು, ಈ ತಿಂಗಳು ನನ್ನ ಕೆಲಸ ಮಾಡ್ಕೊಂಡು ನಾನು ಆರಾಮಾಗಿರೋಣ ಅನ್ನೋಂಥ ಡಿಸಿಷನ್ಗೆ ಬಂದ್ಬಿಡಿ. ಹೆಚ್ಚು ಪ್ರಯಾಣ ಮಾಡಬೇಡಿ. ವಾಹನದಿಂದ ಸ್ವಲ್ಪ ಅಪಘಾತಗಳ ಸಾಧ್ಯತೆ, ಇದೆಲ್ಲ ಹೇಳ್ತಿರೋದು. ಈಗ ಗುರು ಏನು ಒಳ್ಳೇದು ಮಾಡ್ತಾನೆ, ಅಯ್ಯೋ ಯಾಕಪ್ಪ ತುಂಬಾ ವರ್ಷಗಳಿಂದ ಕಷ್ಟಪಡ್ತಾ ಇದೆ, ಒಂದು 3-4 ತಿಂಗಳು ರೆಸ್ಟ್ ತಗೋಪ್ಪ ಅಂತ ನಿಮ್ಗೆ ಆಕ್ಸಿಡೆಂಟ್ ಮಾಡಿ ಕೈಯೋ ಕಾಲ ಮುರಿದ್ಬಿಟ್ಟು ನಿಮಗೆ ವಿಶ್ರಾಂತಿ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಹಾಗಾಗಿ ಜಾಗ್ರತೆ. ಕುಜನಿಗೆ ಏನು ಪರಿಹಾರ ಬೇಡ. ಕುಜ ನಿಮ್ಗೆ ಎಕ್ಸಾಲ್ಟೆಡ್ ಪೊಸಿಷನ್, ಬಟ್ 12th ಹೌಸ್ ಅಲ್ವಾ, ಲಾಸ್. ಹಾಗಾಗಿ ಧೈರ್ಯವನ್ನು ಕಳ್ಕೋಬೇಡಿ. ಜಾಬಲ್ಲಿ ಸ್ವಲ್ಪ ನೀವಾಯ್ತು, ನಿಮ್ಮ ಕೆಲಸ ಆಯಿತು ಅನ್ನೋದು ಒಳ್ಳೆಯದು. ಇನ್ನು ನಿಮ್ಮ ರಾಶಿಯಿಂದ 4ನೇ ಸ್ಥಾನಾಧಿಪತಿ ಹಾಗೂ ಭಾಗ್ಯ ಸ್ಥಾನಾಧಿಪತಿ ಶುಕ್ರ 12ನೇ ತಾರೀಕು 12ನೇ ಮನೆಗೆ ಬಂದು ಬಿಡ್ತಾರೆ. ಜನವರಿ 12ನೇ ತಾರೀಕು 12ನೇ ಮನೆಗೆ ಬಂದ್ರು ಮಿತ್ರನ ಮನೆ ಆದ್ರಿಂದ ಸುಖ ಮಧ್ಯಮವಾಗಿರುತ್ತೆ, ಭಾಗ್ಯಗಳು ಮಧ್ಯಮವಾಗಿರುತ್ತೆ. ಅಧಮಾನೂ ಇಲ್ಲ, ಉತ್ತಮನೂ ಇಲ್ಲ. ನಾನು ಅದ್ಭುತ ಅನ್ನೋ ಥರ ಜನವರಿ ತಿಂಗಳಲ್ಲಿ ನಿಮ್ಗೆ ಸಿಗಲ್ಲ. ನನಗೆ ಹಾಳಾಗ್ಬಿಟ್ಟೆ, ನಾನು ಕೆಟ್ಟೋಗ್ಬಿಡ್ತು ಅನ್ನೋ ಥರದ್ದು ಕೂಡ ಇರಲ್ಲ. ಸ್ವಲ್ಪ ನಿಮಗೆ ಚೆನ್ನಾಗೂ ಆಗುತ್ತೆ, ಸ್ವಲ್ಪ ನೆಗೆಟಿವ್ ಆಗುತ್ತೆ. ಹಿಂಗೆ ಮೇಲೆ ಕತ್ತೀರಾ, ಒಂದು ವಾರ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಇನ್ನೊಂದು ವಾರ ಸ್ವಲ್ಪ ಸಂಪಾದನೆ ಆಗಲ್ಲ. ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಮಧ್ಯಮವಾಗಿರುತ್ತೆ. ಶುಕ್ರನಿಂದ ಏನು ದೊಡ್ಡ ಪ್ರಮಾಣ ಇಲ್ಲ. ಬಟ್ ನೂತನ ವಾಹನ ಖರೀದಿ ಮಾಡಿ, ಅದು ಯೋಗ ಚೆನ್ನಾಗಿದೆ. ಚಾಲಕರು ಮಾಲೀಕರಿಗೆ ಚೆನ್ನಾಗಿರುತ್ತೆ, ರೈತರು ಚೆನ್ನಾಗಿರುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ವಾಹನದದು ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಪಾಸಿಟಿವ್ಸ್ ಇರುತ್ತೆ. ನೋಡಿ, ಈ ಸಣ್ಣ ಪುಟ್ಟ ವ್ಯಾಪಾರ, ತರಕಾರಿ, ಹಣ್ಣು, ಹೂವು, ಹೋಟೆಲ್ಲು, ಈ ಥರದ ವ್ಯಾಪಾರ ಮಾಡೋದು ಚೆನ್ನಾಗಿರುತ್ತೆ. ನೀವೇನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಆಯಿಲ್ಲು, ಕೆಮಿಕಲ್ಲು, ಸ್ಟೀಲು, ನಾನ್ ವೆಜ್ ಹೋಟೆಲ್ಲು, ಆಮೇಲೆ ಪೆಟ್ರೋಲ್ ಪಂಪು, ಕಚ್ಚಾ ತೈಲ, ಮತ್ತು ಲಿಕ್ವಿಡ್ ರಿಲೇಟೆಡ್ಡು, ಹಾಲು, ನೀರಿನ ಸಂಬಂಧಪಟ್ಟಂಥ ವ್ಯಾಪಾರ, ಇದೆಲ್ಲ ಚೆನ್ನಾಗಿರುತ್ತೆ. ನಿಮಗೆ ಅದರದ್ದೇನು ಇಶ್ಯೂಸ್ ಕಾಣೋದಿಲ್ಲ. ಬಟ್ ಕುಂಭರಾಶಿಗೆ ಪಂಚಮ ಸ್ಥಾನಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿ ಬುಧ ಇದಾರಲ್ಲ, ಬುಧ ಬಂದು ಲಾಭಸ್ಥಾನದಲ್ಲಿದ್ದಾರೆ 17ನೇ ತಾರೀಕುವರೆಗೂ.
ಅವ್ರು ನಷ್ಟ ಸ್ಥಾನಕ್ಕೆ ಬಂದರೆ ಅಲ್ಲಿ ವ್ಯಾಪಾರ ಸ್ವಲ್ಪ ತೊಂದರೆ. 17ನೇ ತಾರೀಕು ಜನವರಿಯಿಂದ ಸ್ವಲ್ಪ ವ್ಯಾಪಾರದಲ್ಲಿ ಅನಾನುಕೂಲಗಳು ಬರ್ಬೋದು, ಸಂತಾನಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಜೊತೆಗೆ ಅದೃಷ್ಟಗಳು ಬಂದಂತೆ ಕಾಣ್ತಾ ಇರುತ್ತೆ, ಆದರೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡುತ್ತೆ. ಅವಾಗ ನೀವೇನು ಮಾಡಬೇಕು, ನಾನು ಆಗಲೇ ಪ್ರಾರಂಭ ಹೇಳಿದಂಗೆ ಬ್ಯಾಲೆನ್ಸ್, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು. ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಇದೆ. ನಿಮಗೆ ಸಪ್ತಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕು ಲಾಭ ಸ್ಥಾನದಿಂದ ನಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಅಧಿಕಾರ ಕಳ್ಕೊಳ್ಳುವಂಥ ಸಾಧ್ಯತೆ, ರಾಜಕೀಯ ವ್ಯಕ್ತಿಗಳಿಗೆ ಅಸಮಾಧಾನ, ಸ್ವಲ್ಪ ಮಾನಹಾನಿ ಧನಹಾನಿ ಆಗುವಂಥ ಸಾಧ್ಯತೆ, ಅಧಿಕಾರ ಕಳ್ಕೊಳ್ಳುವಂಥ ಸಾಧ್ಯತೆ, ಸರ್ಕಾರದ ಉದ್ಯೋಗದಲ್ಲಿ ತೊಂದರೆಗಳ ಸಾಧ್ಯತೆ, ಇವೆಲ್ಲವೂ ಕಾಣಬಹುದು, ಸಮಸ್ಯೆಗಳು ಬರಬಹುದು. ಹಾಗಾಗಿ ನೆಗ್ಲಿಜೆನ್ಸಿ ಬೇಡ, ಧೈರ್ಯವಾಗಿರಿ. ಏನೇ ಸಮಸ್ಯೆ ಬಂದರೂ ಪರಿಹಾರ ಏನಂತ ಕುಲಂಕುಷವಾಗಿ ಯೋಚನೆ ಮಾಡಿ. ಆರೋಗ್ಯದಲ್ಲೂ ಅದರದ್ದು ಇಂಪ್ಯಾಕ್ಟ್ ಬೀಳುತ್ತೆ. ಎಸ್ಪೆಷಲಿ ನಿಮಗೆ ನಡು ಸಮಸ್ಯೆ, ಲೋಯರ್ ಹಿಪ್ಪು, ಬೆನ್ನು, ಕತ್ತು ಸಮಸ್ಯೆ, ಸ್ಟ್ರೆಸ್ ಜಾಸ್ತಿ ಆಗೋದು, ನೆಗಡಿ ಕೆಮ್ಮು ಬರೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಈ ತಿಂಗಳಲ್ಲಿ ನಿಮ್ಗೆ ಆಗುತ್ತೆ. ಕುಂಭರಾಶಿಗಳು ಇದಕ್ಕೆ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ನಡ್ಕೊಂಡು ಹೋಗ್ತಾ ಇರ್ತೀರ, ಎಡವು ಬಿದ್ದು ಬಿಡ್ತೀರ. ಇದೆಲ್ಲ ಆಗೋದು ಬೇಡ ಅಂತಂದರೆ ನೀವು ಬ್ಯಾಲೆನ್ಸ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್. ಈ ತಿಂಗಳು ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ, ಮಿಸ್ ಮಾಡಬೇಡಿ. ಎರಡನೇದು, ನವಗ್ರಹಗಳಲ್ಲಿ ಸೂರ್ಯ ಮಧ್ಯದಲ್ಲಿ ಇರ್ತಾರೆ. ಸೂರ್ಯನಿಗೆ ಪ್ರತಿ ಭಾನುವಾರ ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿ ಕುಂಭರಾಶಿಯವರು. ಖಂಡಿತ ಬೇಕೇ ಬೇಕು ನಿಮಗೆ. ಪ್ರತಿ ದೇವಸ್ಥಾನದಲ್ಲೂ ನವಗ್ರಹಗಳಿರುತ್ತೆ. ಆದರೆ ಈ 2 ಪರಿಹಾರನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. 12ನೇ ಮನೆಗೆ ಬೇರೆ ಗ್ರಹಗಳು ಬಂದರೂ ಕೂಡ ಅದೆಲ್ಲ ಮಿತ್ರರೇ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಶನಿಗೆ ಬುಧ ಮಿತ್ರ, ಕುಜ ಮಿತ್ರ, ಯಾಕಂದರೆ ಅಲ್ಲೇ ಉಚ್ಚಸ್ಥಾನ ಆಗ್ತಾರೆ. ಶುಕ್ರ ಮಿತ್ರ, ಏನು ತೊಂದರೆ ಏನಿಲ್ಲ, ಗುರುಬಲ ಇದೆ, ಹಾಗಾಗಿ ಭಯ ಇಲ್ಲ. ಎಚ್ಚರಿಕೆ ಇರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಜನರಲೈಸ್ ಆಗಿ ಹೇಗಿದೆ ಅದನ್ನು ನೋಡ್ತೀನಿ, ಅದನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು 4 ವಿಚಾರಗಳಿದೆ. ಏನಪ್ಪ ಈ ಮಾಸ ಭವಿಷ್ಯದಲ್ಲಿ ಮಾಸ ವಿಶೇಷತೆಗಳು ಹೇಳಿದರೆ, 14ನೇ ತಾರೀಕು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ಹಬ್ಬ. ಅವತ್ತು ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಿಮಗೆ ಭೋಗಿ ಹಬ್ಬನೂ ಅವತ್ತೇ ಇದೆ. ಧನುರ್ಮಾಸ ಪೂಜಾ ಅವತ್ತು ಸಮಾಪ್ತಿ ಆಗುತ್ತೆ. 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಅಲ್ಲಿಂದ ನಿಮಗೆ ದೇವರ ದರ್ಶನಗಳು, ಶುಭ ಕಾರ್ಯಗಳು ಇದೆಲ್ಲ ಯಥೇಚ್ಛವಾಗಿ ನಡೆಯುತ್ತೆ. ದೇವಸ್ಥಾನ ಕುಂಭಾಭಿಷೇಕಗಳು ಇದೆಲ್ಲ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ಬೋದು. 24ನೇ ತಾರೀಕು ಜನವರಿ ಕುಮಾರ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ. ಇನ್ನು 25ನೇ ತಾರೀಕು ರಥಸಪ್ತಮಿ, ಅವತ್ತು ರಥ ದರ್ಶನ ಮಾಡುವಂಥದ್ದು. ರಥ ದರ್ಶನ ಮಾಡಿ ಸೂರ್ಯನ ಒಂದು ಪ್ರಭಾವಕ್ಕೆ ನೀವು ಒಳಗಾಗಿ ಪಾಸಿಟಿವ್ ಆಗ್ತೀರಾ. ಎಕ್ಕದ ಎಲೆ ಇದೆಯಲ್ಲ, ಎಕ್ಕದ ಗಿಡದ ಎಲೆ ಇದೆಯಲ್ಲ, ಅದನ್ನು ದೇಹದ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ರಥಸಪ್ತಮಿ ಬಗ್ಗೆ, ಅದನ್ನು ನೀವು ತಿಳ್ಕೊಬೋದು, ಕೂಲಂಕುಷವಾಗಿ ಹೇಳ್ತೀನಿ ನನ್ನ ಬಗ್ಗೆ. ಇನ್ನು ಜನರಲೈಸ್ ಆಗಿ ಹೇಗಿರುತ್ತೆ ಈ ತಿಂಗಳು, ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಸಿಗುತ್ತೆ. ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ಆಕಸ್ಮಿಕ ಧನ ಲಾಭ, ಪ್ರಯಾಣದ ವಾತಾವರಣ, ದೇವಾಲಯ ದರ್ಶನ, ದಂಪತಿಗಳಿಗೆ ಶುಭ ದಿನ. ಈ ತಿಂಗಳು ಪೂರ್ತಿ ಶುಭ ದಿನ, ಸುಖಮಯವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು ಬರ್ಬೋದು, ಅದು ನೀವೇ ಬ್ಯಾಲೆನ್ಸ್ ಮಾಡಬೇಕು. ದೈನಂದಿನ ಕೆಲಸಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀರ, ನಾಳೆ 10 ಗಂಟೆಗೆ ಎದ್ದೇಳೋದು, ಬೆಳಗ್ಗೆ ಟಿಫನ್ ಬಿಟ್ಬಿಡೋದು, ಮಧ್ಯಾಹ್ನ ಊಟ ಮಾಡೋದು, ಮತ್ತು ಮಧ್ಯಾಹ್ನ ನಿದ್ದೆ ಮಾಡೋದು, ಈ ಥರದಲ್ಲಿ ಸ್ವಲ್ಪ ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ, ವ್ಯತ್ಯಯ ಆಗುತ್ತೆ. ಅದರಿಂದ ಅಧಿಕ ತಿರುಗಾಟ ಆಗ್ಬೋದು. ಮನಸ್ಸಿಗೆ ಸ್ವಲ್ಪ ಧೈರ್ಯ ತಂದುಕೊಡ್ಬೇಕು. ನಾನಾ ವಿಧವಾದ ಯೋಚನೆಗಳು, ದ್ವಿಸ್ವಭಾವ, ಎರಡೆರಡು ಬರ್ತಾರೆ. ಅಂದರೆ ಡ್ಯುಯಲ್ ಡಿಸಿಷನ್ಸ್, ಮಾಡ್ಲಾ ಬೇಡವಾ, ತಿನ್ಲಾ ಬೇಡವಾ, ನಿದ್ದೆ ಮಾಡ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಈ ಥರ ಡ್ಯುಯಲ್ ಡಿಸಿಷನ್ ತಗೋಬೇಡಿ. ನಿರ್ಧಾರ ಚೆನ್ನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಸ್ಟೆಬಿಲಿಟಿ ಆಗಿರಬೇಕು. ಹೊಸ ಕೆಲಸ ನಿಮಗೇನೋ ಸಿಕ್ತು ಅಂತಂದರೆ ಈ ತಿಂಗಳು ನೀವು ಅದಕ್ಕೆ ಶಿಫ್ಟ್ ಆಗ್ಬೋದು. ಇಲ್ಲಾಂದರೆ ಪ್ರಯತ್ನ ಪಡ್ತಾ ಇದೆ ಅಂದರೆ ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಆಮೇಲೆ ಏನಾದರೂ ಸುಲಭ ಪರಿಹಾರಗಳಿಂದ ಮಾಡಿಕೊಂಡು ಆಮೇಲೆ ನೀವು ಜಾಬಿಗೆ ಸೇರ್ಕೋಬೋದು ಅಥವಾ ಜಾಬ್ ಇಂಟರ್ವ್ಯೂ ಕೊಡ್ಬೋದು. ಇನ್ನು ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಕೆಲಸದವರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿರುತ್ತೆ. ಹಾಲಿನ ವ್ಯಾಪಾರದವ್ರಿಗಂತೂ ಅತ್ಯಂತ ಪುಣ್ಯ ಫಲ. ಐಸ್ ಕ್ರೀಮ್ ಆಗ್ಬೋದು, ಚೀಸ್ ಆಗ್ಬೋದು, ಪನ್ನೀರ್ ಆಗ್ಬೋದು, ಈ ಥರದ್ದೆಲ್ಲ ಮಾಡೋದೆಲ್ಲ ಒಳ್ಳೆಯದು. ಶುಭ ಕಾರ್ಯಗಳು ನಡೆಯುತ್ತೆ, ಅದಕ್ಕೆ ಸ್ವಲ್ಪ ಧನ ವ್ಯಯ ಜಾಸ್ತಿ ಆಗುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಖುಷಿ ಕೊಡುವಂಥ ಮಾಸ. ಪಾಲುದಾರಿಕೆಯಲ್ಲಿ ಶುಭ ಮಾಸ, ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ. ಶೇರ್ ವ್ಯವಹಾರದಲ್ಲಿ ಕೂಡ ನಿಮ್ಗೆ ಈ ತಿಂಗಳು ತುಂಬ ಅನುಕೂಲ ಆಗುತ್ತೆ. ನಿಮ್ಗೇನಾದ್ರೂ ಅನುಭವ ವಿದ್ಯೆ ಕಲ್ತಿದ್ರೆ ಮಾಡಿ, ಸುಮ್ಮನೆ ಮೌಖಿಕವಾಗಿ ಮಾಡೋಕ್ಕೆ ಹೋಗ್ಬೇಡಿ. ಶೇರ್ ವ್ಯವಹಾರದಲ್ಲಿ ಕೂಡ ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಭಾಳ ಉತ್ತಮವಾಗಿರುತ್ತೆ, ಕಾರಣ ನಿಮಗೆ ಗುರುಬಲ ಇದೆ. ಇದಿಷ್ಟು ಜನರಲೈಸ್ ಆಗಿ ಹೇಳುವಂಥ ವಿಚಾರ
ನೋಡಿ, ಭಗವಂತನ ಆಶೀರ್ವಾದ ಯಾವತ್ತೂ ಎಲ್ಲರ ಮೇಲೂ ಇರುತ್ತೆ. ಈ ತಿಂಗಳು ನಿಮಗೆ ಒಂದು 2-3 ನೆಗೆಟಿವ್ ಇದೆ. ಆರೋಗ್ಯದಲ್ಲಾಗ್ಬೋದು, ಅಂತ್ಯ ಶನಿ ಆಗ್ಬೋದು, ಅಥವಾ 12ನೇ ಮನೆಗೆ ಬರುವಂಥ ಕುಜ ಆಗ್ಬೋದು, ಕೆಲವೊಂದು ನೆಗೆಟಿವ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಸೂರ್ಯ ಶತ್ರು ಆಗ್ತಾ ಇದ್ದಾರೆ, ಅದೆಲ್ಲ ಓಕೆ. ಆದರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಗುರು ನಿಮಗೆ ಸ್ಟ್ರಾಂಗ್ ಇದ್ದಾರೆ, ಗುರುಬಲ ಇದೆ. ಹಾಗಾಗಿ ಚಿಂತೆ ಮಾಡಬೇಡಿ, ಯೋಚನೆ ಮಾಡಬೇಡಿ. ದ್ವಿತೀಯ ಮತ್ತು ಲಾಭ ಸ್ಥಾನಾಧಿಪತಿಯವರು ಲಾಭಗಳನ್ನು ಕೊಡಬೇಕಾದ್ರೆ ಗುರುನೇ ಕೊಡಬೇಕು, ದುಡ್ಡು ಕೊಡಬೇಕಂದ್ರೆ ಗುರುನೇ ಕೊಡಬೇಕು, ವಿದ್ಯೆ ಕೊಡಬೇಕಂದ್ರೆ ನಿಮ್ಗೆ ಈ ತಿಂಗಳು ಗುರುನೇ ಕೊಡಬೇಕು, ಕುಟುಂಬದ ಸೌಖ್ಯ, ನಿಮ್ಮ ಮಾತಿಗೆ ವ್ಯಾಲ್ಯೂ, ಇದೆಲ್ಲ ಗುರುನೇ ಕೊಡಬೇಕು. ಆ ಗುರು ಕೊಡ್ತಾ ಇದ್ದಾರೆ, ಕಾರಣ ಗುರುಬಲ ಇದೆ. ಚಿಂತೆ ಮಾಡೋದು ಬೇಡ. ಭಾಗ್ಯಸ್ಥಾನ, ಗುರುವಿನ ದೃಷ್ಟಿ ಭಾಗ್ಯಸ್ಥಾನ ನಿಮ್ಮ ರಾಶಿ ಮೇಲಿದೆ. ಹಾಗಾಗಿ ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಭಗವಂತನ ಅನುಗ್ರಹ ಸಿಗುತ್ತೆ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ. ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರು ಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ, ಅದಕ್ಕೆ ಮಾರ್ಚ್ ಅಲ್ಲ ಏಪ್ರಿಲ್ ಅಲ್ಲೂ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು. ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಡಿ. ಈ ಪೂಜೆಗೆ ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 8431384001. ಈ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ, ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ, ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1,001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯವರ ಜನವರಿ 2026 ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.